ಬರ್ರಿ ಇಲ್ಲಿ ಹೇಳ್ರಿ ಗೌಡ್ರ. PM ಕಿಸಾನ್ ಅನ್ನೋದು ಯೋಜನೆ ಏನೈತಿ ನೋಡ, ಅದು ನಿಮ್ ಕುಡಿಯಾಕಲ್ಲ, ರೈತರಿಗೆ ಬೆಳೆ ಇಲ್ಲ ಗೊಬ್ಬರ, ಬೀಜ ಗೊಬ್ಬರ, ಈ ಮತ್ತ ಎಕ್ಸ್ಟ್ರಾ ಸಲಕರಣೆಗಳು ಏನಿರ್ತಾವ ನೋಡ, ಅವನ್ನ ತಗೊಳಕ ರೈತರಿಗೆ ಅನುಕೂಲ ಆಗ್ಲಿ ಅಂತಂದು ಕೇಂದ್ರ ಸರ್ಕಾರದಿಂದ ಡೈರೆಕ್ಟ್ ಆಗಿ ರೈತರ ಖಾತೆಗೆ ಅಮೌಂಟ್ ಹಾಕುವಂಥದ್ದು. ಅದಕ್ಕೆ PM ಕಿಸಾನ್ ಯೋಜನೆ ರೈತರಿಗೆ ಏನೋ ಅನುಕೂಲ ಆಗ್ಲಿ ಅನ್ನೋದಕ್ಕೋಸ್ಕರ PM ಕಿಸಾನ್ ಯೋಜನೆ ಅನ್ನೋದು. ಅದನ್ನೆಲ್ಲ ದುರುಪಯೋಗ ಮಾಡ್ಕೋಬೇಡ್ರಿ. ಹೇಳ್ರಿ ಏನಂದೆ ಇಲ್ವೇ ಎಲ್ಲಾರಿಗೂ ಸೇರಿ ಹೇಳಾಕತ್ತೀನಿ. ಅವಂಗ ಹೇಳ್ರಿ ಇವಂಗ ಹೇಳ್ರಿ ಅಂತ ಯಾರಿಗೂ ಹೇಳಾಕತ್ತಿಲ್ಲ, ಅಂತ ಹೇಳಾಕತ್ತೀನಿ. ತಿಳ್ಕೊಳೋದು ಬಿಡೋದು ನಿಮ್ಗೆ ಬಿಟ್ಟಿದ್ದೆ. ಆಯ್ತ್ರಿ ಗೌಡ್ರೆ, ಈ ಯೋಜನೆಲಿದ್ದ ಇಷ್ಟೆಲ್ಲ ಪ್ರಯೋಜನ ಅದಾವ ಅಂತ ಗೊತ್ತಿದ್ದಲ್ಲ, ರೈತರಿಗೆ ಇಷ್ಟು ಹೆಲ್ಪ್ ಆಗೋ ಯೋಜನೆ ಅಂತಂದು ಗೊತ್ತಿದ್ದಿಲ್ಲ. ಗೊತ್ತಿದ್ದಿದ್ರೆ ನಾವು ಈ ರೊಕ್ಕ ಹಾಳು ಮಾಡ್ತಿದ್ದಿಲ್ಲ ಗೌಡ್ರೆ. ಇರ್ಲಿ ಬರ್ರಿ ಇನ್ಮ್ಯಾಲಿನಂದ್ರ ಕುಡಿಯೋದು ಬಿಡ್ರಿ. ಏನಂದೆ, ನೀವು ಒಬ್ಬ ರೈತನ ಮಕ್ಕಳಾಗಿ ಒಂದ್ ಸ್ವಲ್ಪ ರೈತಂದು ಉಳಿಸುವಂತ ಕೆಲಸ ಮಾಡ್ರಿ. ರೈತ ಈ ದೇಶದ ಬೆನ್ನೆಲುಬು, ಹೌದಾ? ಬೆನ್ನ ಮುರಿಯುವಂತ ಕೆಲಸ ಮಾಡ್ಬೇಡ್ರಿ. ಏನಂದೆ, ಕುಡಿಯೋದು ಬಿಟ್ಟು ಇನ್ನ ಹೊಲ್ದಾಗ ನಿಷ್ಠೆಲಿಂತ್ರ ದುಡಿರಿ. ಏನಂದೆ ನೋಡ್ರ, ಇನ್ಮೇಲೆ ಚಂದ ಇರ್ತೀವ್ರಿ. ನಮಸ್ಕಾರ ಸ್ಕಿಟ್ಲಿದ್ದ ಒಂದು ಸಂದೇಶ ಏನಂದ್ರೆ, ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ.